ಪದ್ಮಶ್ರೀ ಎಂ ವೆಂಕಟೇಶ್ ಕುಮಾರ್ ಅವರು. ಪರಮ ಪೂಜ್ಯ ಈ ಕೊಪ್ಪಳ ಗವಿಮಠದ ಅಧಿದೈವ ಗವಿಸಿದ್ದೇಶ್ವರ ಮಹಾ ದಿವ್ಯ ಸ್ವಾಮೀಜಿಗಳ ಪಾದ ಸನ್ನಿಧಾನದಲ್ಲಿ ಹಾಗೂ ಅಭಿನವ ಗವಿಸಿದ್ದೇಶ್ವರ ಮಹಾದಿವ್ಯ ಪಾದಾರವಿಂದಗಳಲ್ಲಿ, ಸಿದ್ಧಗಂಗಾ ಮಠದ ಶಿವಕುಮಾರ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ, ಇನ್ನು ಉಳಿದ ಎಲ್ಲ ಹರಗುರು ಚರಮೂರ್ತಿಗಳೆಲ್ಲ ದಿವ್ಯ ಪಾದಾರವಿಂದಗಳಲ್ಲಿ, ಅವರು ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಗೂ ವಂದಿಸಿ, ಇಲ್ಲಿ ಈ ಸ್ಥಾನದೊಳಗೆ ವಿರಾಜಮಾನಂಥ ಸರ್ವರಿಗೂ ನನ್ನ ಪ್ರಣಾಮಗಳನ್ನು ಅರ್ಪಿಸಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಮಾತನಾಡೋಕ್ಕೆ ಬರೋದಿಲ್ಲ, ಆದರೂ ಗುರುಗಳ ಅಪ್ಪಣೆ ಆಗಿದೆ. ಏನಾದರೂ ತಪ್ಪಾದರೆ ಕ್ಷಮ ಮಾಡಿರಿ. ಮಾತನಾಡೋಕ್ಕೆ ಬರೋದಿಲ್ಲ, ಯಾಕಂದರೆ ಅದೊಂದು ಮಾತಾಡೋದಕ್ಕೆ ಅಭ್ಯಾಸನ ಇರಬೇಕು. ಅದು ಅಭ್ಯಾಸ ಇಲ್ಲ ನನಗೆ. ಹಾಡ್ತೀನಿ ಏನಾರು ಸ್ವಲ್ಪ ಗುರುಗಳು ಕಲಿಸಿದ್ದು, ಅವರು ದೊಡ್ಡವರು ಆಶೀರ್ವಾದ ಮಾಡಿ ಕಲಿಸಿರ ಅಂಥೇಳಿ ಹಾಗೆ ನಡೆದದ ಏನ್ರಿ. ಹೀಗಾಗಿ ಇವು ಫೋನಿಗೆ ಇನ್ನೂ ಒಂದು ಏನು ಮಾಡ್ಬೇಕಂದ್ರೆ ಮೊಬೈಲಿಗೆ ಎಲ್ಲರಿಗಿಂತ ಭಾಷಣ ಮಾಡೋ ಮುಂದೆ ಹೋಗಬಾರ್ದು ಅನ್ನಂಗೆ ಏನಾರು ಒಂದು ಚಿಹ್ನೆ ಮಾಡ್ಬೇಕು ಇವರು ಸರ್ಕಾರದವರು. ಅವು ಯಾವಾಗ ನಾವೆಲ್ಲಿರ್ತೀವಿ ಅನ್ನೋದು ಯಾವಾಗಲೂ ಬಂದುಬಿಡ್ತಾವೆ, ಏನು ಗೊತ್ತಿಲ್ಲ ಏನಿಲ್ಲ. ಹಂಗೆ ಒಂದು ಏನಾರು ಮುಂದೆ ಮಾಡ್ಬೋದು ಅಂತ ಅನಿಸ್ತದೆ ನನಗೆ. ತೊಂದರೆ ಕೊಡ್ತಾವೆ, ಡಿಸ್ಟರ್ಬ್ ಆಗುತ್ತದೆ. ನಾವು ಆಫ್ ಮಾಡ್ಕೊಂಡು ಬಂದಿರ್ತೀವಿ, ಆದರೂ ಇದು ಮಾಡ್ತಾವೆ. ಆಗಲಿ ನೋಡೋಣ, ಒಂದು ಕಾಲ ಬರಲಿ. ಇಂಥ ಒಂದು ಮಹಾಪುಣ್ಯಸ್ಥಳ ಇದು. ನಾನು ಸಣ್ಣ ಹುಡುಗಿದ್ದಾಳಿಂದ ನೋಡ್ಕೊತ ಬಂದೀನಿ. ಮಠ ಗವಿಸಿದ್ದೇಶ್ವರ ಮಠ ಸಣ್ಣ ಹುಡುಗಿದ್ದಾಳಿಂದ ನಾನು ನಡ್ಕೊತ ಬಂದೀನಿ. ಆಗಿನ ಮಠನೇ ಬೇರೆ, ಈಗಿನ ವಾತಾವರಣವೇ ಬೇರೆ. ಇಷ್ಟು ಸಣ್ಣಿಗೆ ಚಪ್ಪಾಳೆ ಬಡಿದ್ರೆ ಉಪಯೋಗ ಇಲ್ಲ, ಎಲ್ಲರೂ ಜೋರಾಗಿ ಹೊಡಿಬೇಕು. ಯಾಕಂದ್ರೆ ರೈತರು ಎರಡೆತ್ತು ಮಾಡಿರ್ತಾರೆ ಮನೆಯೊಳಗೆ. ರೈತರಿಗೆ ಎರಡು ಎತ್ತಿರ್ತವು. ಆ ಎತ್ತಿಗೆ ಒಂದು ರಾಮ ಒಂದು ಲಕ್ಷ್ಮಣ ಅಂತ ಹೆಸರಿಟ್ಟಿರ್ತಾನೆ ರೈತ. ಅವ ರೈತ ರಮ ಅಂದ್ಕೊಡ್ಲಿ ಅದು ಮುಂದೆ ಹಿಂಗಂತ ಹಿಂಗೆ ಜಾಡಿಸಿ ಹೋಗ್ತಿರ್ತದೆ. ಹಂಗೆ ಹುರುಪು ಮಾತನಾಡಲಿಕ್ಕೆ ಮತ್ತು ಒಳ್ಳೆ ಕೆಲಸ ಮಾಡಿದವರಿಗೆ, ಒಳ್ಳೆ ಕೆಲಸವನ್ನು ಮಾಡಿದವರಿಗೆ ಬಸವಣ್ಣ ಏನು ಹೇಳ್ತಾನೆ, ನಿನಗೆ ಏನೂ ಕೊಡಲಿಕ್ಕಾಗದಿದ್ದರೂ ಒಂದು ಒಳ್ಳೆಯ ನುಡಿಯನ್ನು ನುಡಿಲಿಕ್ಕಾಗದೇನೋ ಅಂತಾರೆ. ನಾವು ಅಪ್ಪುಗಳಿಗೇನು ಕೊಡೋಕ್ಕಾಗೋದಿಲ್ಲ ನಮಗೆ. ಈ ಕಾರ್ಯ ಮಾಡಿದಲ್ಲಿ ನಾವೇನು ಕೊಟ್ಟೆವು, ನಮ್ಮ ಕೈಲಿ ಏನಾಗ್ತದೆ, ಕೊಡಬೇಕು. ಆದರೆ ಒಂದು ಒಳ್ಳೆ ಮಾತು ಏನು ಕೊಡಲಿಕ್ಕಾಗೋದಿಲ್ಲಪ್ಪ. ಅವ್ರ ಬಗ್ಗೆ ಒಂದೆರಡು ಒಳ್ಳೆ ಮಾತನಾಡುವಾಗ ನಾವು ಎಷ್ಟು ಎಚ್ಚರ ಇರಬೇಕಾಗ್ತದೆ. ಅದನ್ನಾರೆ ನಮ್ಮ ಭಾಗ್ಯ ಅಲ್ಲ. ಹಾಗಾಗಿ ತಾವೆಲ್ಲರೂ ಪುಣ್ಯವಂತರು. ತಾವೆಲ್ಲರೂ ಇಲ್ಲೇನು ಬಂದಿರಲ್ಲ, ಸತ್ಯ ಹೇಳ್ತೀನಿ, ತಾವೆಲ್ಲರೂ ಪುಣ್ಯವಂತರು, ಭಾಗ್ಯವಂತರು. ಈ ಭಾಗ್ಯ ಎಷ್ಟು ಮಂದಿಗೆ ಅದ ಹೇಳ್ರಿ. ನಾನು ಸುಮ್ಮನೆ ಹೇಳೋದಲ್ಲ, ವರ್ಣನೆ ಮಾಡೋದಿಲ್ಲ. ಈ ಭಾಗ್ಯ ಎಷ್ಟು ಮಂದಿಗೆ ಅದ ಹೇಳ್ರಿ. ಎಲ್ಲಾರು ಹೋಗ್ಬೇಕಂದ್ರೆ ಎಷ್ಟು ಕಷ್ಟಗಳು ಬರ್ತಾವೆ ನಮಗೆ. ಎಲ್ಲಾರು ಹೋಗಿ ಒಂದು ತಾಸು ಹೋಗಿ ಬರೋಣ ಅಂದ್ರೆ ಎಷ್ಟೋ ನ್ಯೂನ್ಯತೆಗಳು ಬರ್ತಾವೆ, ಕಷ್ಟಗಳು ಬರ್ತಾವೆ. ಹೋಗೋಕ್ಕಾಗೋದಿಲ್ಲ, ಬೇಡ ಬಿಡಪ್ಪ ನಾಳೆ ಹೋಗೋಣ, ನಾಡ್ದು ಹೋಗೋಣ. ಅದು ಆದರೂ ಇವತ್ತು ಇಷ್ಟು ಜನ ಸಂದಣಿ ಇಲ್ಲಿ ನಾವು ಸೇರಿರಂದರೆ, ತಾವೆಲ್ಲರೂ ಇಲ್ಲಿ ಬಂದಿರಿ, ಈ ಜಾತ್ರೆಯೊಳಗೆ ಭಾಗವಹಿಸಿರಂದ್ರೆ ನೀವೇ ಪುಣ್ಯವಂತರು, ನೀವೇ ಭಾಗ್ಯವಂತರು. ಇದು ಮುಂದಿನ ಒಂದು ದಿನದೊಳಗೆ ಇತಿಹಾಸದೊಳಗೆ ಉಳಿತದೆ. ಇದು ಇತಿಹಾಸದೊಳಗೆ ಉಳಿತಕ್ಕಂಥ ದಿನಗಳು ಇವು. ಅವರು ಅಭಿನವ ನಮ್ಮ ಗವಿಸಿದ್ದೇಶ್ವರ ಶ್ರೀಗಳು ಇಲ್ಲಿ ಮಠಕ್ಕೆ ಬಂದ ಮೇಲೆ ಎಷ್ಟು ಬದಲಾವಣೆಗೊಂಡವು ನನಗನ್ನಿಸ್ತದೆ. ನನಗೇನು ಮಾತಾಡೋಕ್ಕೆ ಬರೋದಿಲ್ಲ, ಆದರೆ ನನ್ನ ಅನಿಸಿಕೆ ಹೇಳ್ತೀನಿ. ಇಲ್ಲಿ ಏನಾಗ್ಯದಪ್ಪ ಅಂದ್ರೆ, ಬಸವಣ್ಣ ಏನಂತಾನ, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಹಂಗೇ ನಡ್ಕೊತ ಬಂದಾರ ಅಪ್ಪುಗಳು, ಹಂಗೆ ನಡ್ಕೊತ ಬಂದಾರ. ಆದರೆ ಅದನ್ನು ಯಾರಿಗೂ ತೋರಿಸ್ಕೊಟ್ಟಿಲ್ಲ, ತೋರಿಸಿ ಕೊಡೋದೂ ಇಲ್ಲ ಅವ್ರಿಗೆ.
ಮತ್ತು ತೋರಿಸ್ಕೊಟ್ಟು ಅದರಿಂದ ಬರ್ತಕ್ಕಂಥದ್ದು ಅವ್ರಿಗೇನೂ ಬೇಡ. ಅವರೇ ಸ್ವಾಮಿಗಳು. ವಿರಕ್ತರಂತಾರೆ ಯಾರಿಗಂತಾರ? ಇಂಥವ್ರಿಗೆ ವಿರಕ್ತರನ್ನೋದು. ವೆಂಕಟೇಶ್ ಕುಮಾರ್ನ ಇವತ್ತು ಈ ಜಾತ್ರೆದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರೆದರು. ಏನು ನನ್ನಿಂದ ಏನದವರಿಗೆ? ನಾನೇನು ಕೊಟ್ಟೀನಿ? ಸ್ವಲ್ಪ ವಿಚಾರ ಮಾಡಿ. ಹಾಗೆ ನನ್ನ ಹಾಗೆ ಎಷ್ಟೋ ಮಂದಿ ವಿಜ್ಞಾನಿಗಳನ್ನ, ಸಾಹಿತಿಗಳನ್ನ, ಸಮಾಜಕ್ಕೆ ಸೇವೆ ಮಾಡಿದವರನ್ನ ಅವ್ರಿಗೆ ಗೊತ್ತಿರೋದಿಲ್ಲ ಅದು. ಅಂಥವ್ರನ್ನ ಎಲ್ಲೋ ಗೊತ್ತು ಹಿಡಿದು ಅವ್ರನ್ನ ಇಲ್ಲಿ ಆಮಂತ್ರಿಸಿ ಅವ್ರನ್ನ ಇಲ್ಲಿ ಸಮಾಜಮುಖಿಯಾಗಿ ತೋರಿಸ್ತಾರೆ. ಇದು ಅವರ ದೊಡ್ಡ ಗುಣ ಅಲ್ಲದ ಮತ್ತೇನು ಬೇರೆ ಏನದ ಹೇಳ. ನನ್ನಂತನ ಒಬ್ಬ ಹಳ್ಳಿಗೆ ಹುಟ್ಟಿದವ ನಾನು. ಆಶ್ರಮ ಸೇರಿದೆ. ಗವಾಯಿಗಳ ಅಪ್ಪಗಳು ಹೇಳ್ಯಾರಾಗಲೇ, ಸೇರಿದಾಗ ನಮಗೆ ಗುರುಗಳು ಕಾಣಿಕ ಕೊಡೋ ಸತಿ ದುಡ್ಡಿದ್ದಿಲ್ಲ, ಭಾಳ ಬಡತನ. 5 ಎಕರೆ ಹೊಲ 600 ರೂಪಾಯಿಗೆ 3 ವರ್ಷ ಮುಂಗುವರೆ ಬರ್ಕೊಟ್ಟು ಬಂದು ಆಶ್ರಮ ಸೇರಿದವ ನಾನು. ನಮ್ಮಪ್ಪ ನಮ್ಮ ತಾಯಿಯವರು ಕರ್ಕೊಂಬಂದು ಆಶ್ರಮ ಸೇರಿಸಿದ್ರು. ನಮ್ಮ ಸೋದರ ಮಾವ ಬೆಳಗಲ್ಲ ವೀರಣ್ಣ ಅವರು ಬಹಳ ದೊಡ್ಡ ರಂಗನಾಟಕ ಕಲಾವಿದರು. ಅವರು ಬಹಳ ದೊಡ್ಡ ಹೆಸರು ಅವ್ರದ್ದು. ಅವರು ಸಿಡಿಗಿನಮಳ್ಳಿ ಚಂದ್ರಣ್ಣವ್ರ ಶಿಷ್ಯರು. ನಮ್ಮಪ್ಪನು ದೊಡ್ಡಾಟ ಕಲಿಸ್ತಿದ್ದ ಆಗಿನ ಕಾಲದೊಳಗೆ. ಆ ದೊಡ್ಡಾಟದ ಮಾಸ್ತರ್ ನಮ್ಮಪ್ಪ. ಆದ್ರೆ ಆ ದಂಧೆಯೊಳಗೆ ಏನು ಜೀವನ ಸಾಗಲಿಲ್ಲ, ಬಹಳ ಕಷ್ಟ ಆಯಿತು. ನಮ್ಮವ್ವ ಒಳ್ಳೆ ಮನತನದಿಂದ ಬಂದಾಕಿ. ನಮ್ಮವ್ವ ಒಳ್ಳೆ ಮನತನದಿಂದ ಬಂದಾಕಿ. ಅದು ನಮ್ಮ ತಂದೆಯವ್ರು ನೋಡಿ 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 ಅವರು ಕಷ್ಟಪಡ್ತಕ್ಕಂಥ ಸಂದರ್ಭಗಳು ನೋಡಿ, ನಿನ್ನ ದಂಧೆ ನಿನಗೆ ಇರಲಿ, ಮಕ್ಕಳಿಗೆ ಕಲಿಸ್ಬೇಡ ಅಂದ್ಲು. ನಿನ್ನ ವೃತ್ತಿ ನಿನಗೇ ಇರ್ಲಪ್ಪ, ಮಕ್ಕಳಿಗೆ ಇದನ್ನು ಕಲ್ಸಕ್ಕೆ ಹೋಗಬೇಡ, ಸಾಕು ಅಂದ್ರೆ ನೋಡಿ ಸಾಕಾಗೈತಿ, ಏನಾರು ಒಂದು ಮುಂದಿನ ಜೀವನ ಅವನಿಗೆ ದಾರಿ ತೋರಿಸು. ಅವಾಗ ನಮ್ಮ ಮಾವಗೆ ಕರೆದರು. ನಮ್ಮ ಮಾವು ಬಂದ. ನಮ್ಮ ಮಾವು ಹೇಳಿದ್ಲು, ನೋಡಪ್ಪ ಇವನಿಗೆ ಒಬ್ಬನಿಗೆ ಎಲ್ಲಾರು ಒಂದು ಚಲೋ ವಿದ್ಯಾವಂತನ ಮಾಡ್ತಕ್ಕಂಥ ಜಾಗಕ್ಕೆ ಸೇರಿಸು ಅಂತ. ಆಗ ನಮ್ಮ ಮಾವ ಸಂಗೀತ ಕಲಿಸ್ಬೇಕನ್ನೋ ಇಚ್ಛೆ ಅವರಿಗೆ. ಮದರಿ ಮರಿಸ್ವಾಮಿ, ಆಮೇಲೆ ಸಿರಿಗೇರಿ ನಾಗನಗೌಡ ಅಂತ ಹೇಳಿ ಆಗಿನ ಕಾಲ ಒಳ್ಳೆಯ ಹಾರ್ಮೋನಿಯಂ ಕಲಾವಿದರು, ಅವರು ನಾಟಕ ಕಲಾವಿದರು, ಬಹಳ ದೊಡ್ಡ ಪ್ರಸಿದ್ಧ ಕಲಾವಿದರು ಅವಾಗ ಆಗಿನ ಕಾಲಕ್ಕೆ. ನಾವು ಸಣ್ಣ ಹುಡುಗರಿದ್ದಾಗ ನಮ್ಮ ಮಾವನ ಗೆಳೆಯರವರು. ಅವ್ರನ್ನ ಕರ್ಕೊಂಡು ನಮ್ಮ ತಾಯಿ ತಂದೆ ನಮ್ಮ ಮಾವ ಇಬ್ಬರನ್ನ ಕರ್ಕೊಂಡು ಆಶ್ರಮಕ್ಕೆ ಬಂದು ಸೇರಿಸಿದರು. ಆ ಪ್ರಕರಣ ಗುರುಗಳು ಹೇಳ್ಯಾರ. ಆಮೇಲೆ ಈಗ ನನಗೆ ಆಶ್ರಮದಾಗ ಸಂಗೀತ ಅಭ್ಯಾಸ ಮಾಡಿದೆ. ಆಮೇಲೆ 23 ವರ್ಷಕ್ಕನೇ ಮದುವೆ ಮಾಡಿಬಿಟ್ರು ನಮಗೆ. ನಮ್ಮಪ್ಪ ಬಡ 23 ವರ್ಷಕ್ಕೆ ಮದುವೆ ಆಗ್ಬಿಡ್ತು. ನಮ್ದು ನೌಕರಿ ಇದ್ದಿಲ್ಲ ನನಗೆ. ಜೀವನ ಹೆಂಗೆ ಮಾಡ್ಬೇಕು? ಸಂಗೀತದ ಮೇಲೆ ಮನಿತನ ನಡೆಸ್ಬೇಕಂದ್ರೆ ಆಗ್ತದನ್ನ ಅವಾಗ ಆಗ್ತಿದ್ದಲ್ಲ. ಈಗ ಆಗ್ಬೋದು, ಅವಾಗ ಆಗ್ತಿದ್ದಿಲ್ಲ, ಬಹಳ ಕಷ್ಟ ಇತ್ತು. ಅವಾಗ ಏನ್ ಮಾಡ್ತಿದ್ರು? ಶ್ರಾವಣ, ಕಾರ್ತೀಕ, ಆಮೇಲೆ ನಮ್ಮ ದಸರಾ, ಈ ಕಾರ್ಯಕ್ರಮದೊಳಗೆ ಪುರಾಣಕ್ಕೆ ಹಾಡಕ್ಕೆ ಹೋಗ್ತಿದ್ದೆ ನಾನು. ಪುರಾಣಕ್ಕೆ ಹಾಡಕ್ಕೆ ಹೋಗಿದ್ದೆ. ಅವಾಗ ಎಷ್ಟು ಬರೋ ರೊಕ್ಕ 400 ಅಂದ್ರು 500 ಅಂದ್ರು ಬಹಳ ಆಗ್ಬಿಡ್ತು. ಎಷ್ಟು ಇದನ್ನು ತಗೊಂಡ ಮುಂದೆ ನಾವು ಮನೆ ತನಂತರ ಜೀವನ ನಡೆಸೋದು ಹೇಗೆ ಹೇಳ್ರಿ? ಇಷ್ಟು ಕಷ್ಟಪಟ್ಟೆ. ಅದು ಹೇಳಬಾರ್ದು ಅದನ್ನ. ಒಮ್ಮೆ ಗುರುಗಳು